ನನ್ನ ಪತ್ರದಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಮನವಿ ಮಾಡಿಕೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಅನುದಾನಿತ ಶಾಲೆಗಳು, ಸರ್ಕಾರಿ ಮೈದಾನಗಳು, ಉದ್ಯಾನವನಗಳಲ್ಲಿ, ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ, ಪ್ರಾಚ್ಯವಸ್ತು ಇಲಾಖೆಯ ದೇವಸ್ಥಾನಗಳಲ್ಲಿ ಅಥವಾ ಸ್ಥಳಗಳಲ್ಲಿ RSS ಚಟುವಟಿಕೆಗಳನ್ನು ನಿರ್ಬಂಧ ಹಾಕ್ತಾರೆ. ಒಂದನೇದು. ಎರಡನೇದು, ಅವರು ಏನು ಪಥಸಂಚಲನ ಮಾಡ್ತಾರೆ ಹಲವಾರು ಕಡೆ ವಿತೌಟ್ ಪರ್ಮಿಷನ್, ದೊಣ್ಣೆ ಬೀಸ್ಕೊಂಡು, ದೊಣ್ಣೆ ಹಿಡ್ಕೊಂಡು, ನೂರಾರು ಜನ ಪ್ರಚೋದನೆಯಾಗಿ ಘೋಷಣೆಗಳು ಕೂತ್ಕೊಂಡು ಹೋಗ್ತಾರೆ. ಅದು ಸರಿಯಲ್ಲ. ನೀವು ಮಾಡೋಂಗಿದ್ರೆ ನೀವು ಮಾಡ್ಕೊಳ್ಳಿ, ಖಾಸಗಿಯಾಗಿ ಮಾಡ್ಕೊಳ್ಳಿ, ನಮ್ಮದೇನು ತೊಂದರೆ ಇಲ್ಲ. ಅಷ್ಟೊಂದು ಗಿಡಗಳದ್ದು ಫಾರ್ಮ್ ಹೌಸ್ ಇರ್ತದೆ, ಮೈದಾನಗಳಿರ್ತವೆ, ಶಾಲೆಗಳಿರ್ತದೆ, ಖಾಸಗಿ ಶಾಲೆಗಳಿರ್ತವೆ, ಅಲ್ಲಿ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ದಟ್. ಆದರೆ ಸರ್ಕಾರಿ ಜಾಗದಲ್ಲಿ, ಪಬ್ಲಿಕ್ ಪ್ಲೇಸ್ನಲ್ಲಿ ಇದನ್ನು ನಿರ್ಬಂಧ ಮಾಡಬೇಕು, ನಿಷೇಧ ಮಾಡಬೇಕು ಅಂದ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡೆ. ನೋಡೋಣ, ಮುಖ್ಯಮಂತ್ರಿಗಳು ಅದನ್ನು ಪರಿಶೀಲನೆ ಮಾಡಿ ಯಾವ ರೀತಿಯಾಗಿ ಕ್ರಮ ವಹಿಸಿದರೆ ನಮ್ಮ ಚೀಫ್ ಸೆಕ್ರೆಟರಿಗೆ ಆದೇಶವನ್ನು ಆಗಲೇ ಕೊಟ್ಟಿದ್ದಾರೆ. ಪರಿಶೀಲನೆ ನೋಡೋಣ. ಅವರು ಏನಂತ ಹೇಳಿದ್ದಾರೆ ಸರ್? ನೀವು ಪತ್ರ ಕೊಟ್ಟು ನೋಡೋಣ ಅಂತ ಹೇಳಿದ್ದಾರೆ. ಈಗ ಇದು ನಾವು ಇವಾಗಿಂದ ಮುಂಚೆಯಿಂದಲೂ ಹೇಳ್ತಾ ಇದ್ದೀವಲ್ಲ. ನೋಡಿ, ಇವಾಗ ಇವರೆಲ್ಲ 100 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬರೀ ಸುಳ್ಳು ಹೇಳ್ಕೊಂಡಿರಿ. ಇವರು ಸಂಘಟನೆಗಳನ್ನು ಕಟ್ಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ಇವರೇನು ಇವ್ರದ್ದಾದಂಥ ಯಾವುದೇ ಇತಿಹಾಸ ಇವರಿಗಿಲ್ಲ. ಸುಮ್ಮನೆ ಹೊಸ ಇತಿಹಾಸ ಸೃಷ್ಟಿ ಮಾಡೋದು, ಸುಳ್ಳು ಹೇಳೋದು, ಮತ್ತು ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತೋದು, ಧರ್ಮರಕ್ಷಣೆ ಹೆಸರಲ್ಲಿ, ಗೋರಕ್ಷಣೆ ಹೆಸರಲ್ಲಿ ಯಾವ ರೀತಿ ವಾತಾವರಣ ಇದೆ ನೀವೇ ನೋಡಿ. ನಮ್ಮ ಸಮಾಜಗಳಲ್ಲಿ ನಮ್ಮ ದೇಶ 2014 ಇವಾಗೇನು 11 ವರ್ಷ ಆಗಿದೆ. ಹಿಂದೆ ಹೋಗಿದೆ, ಮುಂದೆ ಹೋಗಿದೆ. ನೀವೇ ಹೇಳಿ. ನಾನು ಹೇಳೋದು ಬಿಟ್ಬಿಡಿ. ಮೋಹನ್ ಭಾಗವತ್ ಅವರೇ ಅವರ ಒಂದು ವಿಜಯದಶಮಿ ಸ್ಪೀಚ್ನಲ್ಲಿ ಹೇಳಿದ್ರು, ಆರ್ಥಿಕ ಅಸಮಾನತೆ ಜಾಸ್ತಿ ಆಗಿದೆ ಅಂತ. ಅಂದರೆ ಯಾರಿಂದ ಆಗಿರೋದು ಇದೆಲ್ಲ? ಹೇಗಾಯ್ತು ಇದೆಲ್ಲ? ಆಮೇಲೆ ಈ ಗೋರಕ್ಷಣೆ, RSS ತತ್ವ ಸಿದ್ಧಾಂತ ಎಲ್ಲ ಬಡವ್ರ ಮಕ್ಕಳಿಗೆ ಯಾಕೆ? ಹಲವಾರು ವರ್ಷದಾದ್ಮೇಲೆ ಇವಾಗ ಎಲ್ಲ ಕೆಲವು BJP ನಾಯಕರು ಗಣವೇಶದಲ್ಲಿ ನಾನು ನೋಡ್ತಾ ಇದ್ದೀನಿ. ನೀವು ನೋಡಿದ್ರೆ ಮುಂಚೆ ಅವರಿಗೆಲ್ಲರಿಗೂ ಇವತ್ತು ಯಾರ್ಯಾರು ಗಣವೇಶದಲ್ಲಿ ಹಾಕೊಂಡು ಬರ್ತಾ ಇದ್ದಾರೆ. ಇವತ್ತು BJP ನಾಯಕರು, ದೊಡ್ಡ ನಾಯಕರು, ಎಷ್ಟು ಸರಿ ನೀವು ಅವರಿಗೆ ಗಣವೇಶದಲ್ಲಿ ನೋಡಿದ್ದೀರಾ ಹೇಳಿ? ಆಯಿತು, ಇತ್ತೀಚೆಗೆ ಕೆಲವು ಇವರೆಲ್ಲರೂ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಹಾಕ್ಕೊಂಡು ಬರ್ತಾ ಇದ್ದಾರೆ, ಅಗ್ರಿ. ಇವ್ರ ಮಕ್ಕಳು ಎಲ್ಲಿದ್ದಾರೆ? ಇವ್ರ ಮಕ್ಕಳಿಗೆಲ್ಲ ಯಾಕೆ ಗಣವೇಶ ಹಾಕ್ಕೊಂಡು ಇವರೆಲ್ಲ ಓಡಾಡಲ್ಲ? ಇವೆಲ್ಲ ಏನು ಮೋಸ ನಡೆದಿದೆ RSS ಅವ್ರದ್ದು ಧರ್ಮದ ಹೆಸರಿನಲ್ಲಿ, ಅದು ನಿಲ್ಲಬೇಕು ಅಂತ ಅಷ್ಟೇ.